ನೋಡಿ, ಎಲ್ಲ ಒಂದು ಬ್ರಹ್ಮಕಲಶೋತ್ಸವದ ಸಂದರ್ಭದ ಬಹಳ ಆಸಕ್ತಿಯ ಒಂದು ಎಲ್ಲ ಭಕ್ತಾದಿಗಳ ಆಸಕ್ತಿಯ ಒಂದು ಕೇಂದ್ರ ಬಿಂದು ಅಂತ ಹೇಳಿದ್ರೆ ಹಸಿರುವಾಣಿ ಉಗ್ರಾಣ. ಇಲ್ಲಿ ನಿಶ್ಚಯ ಮಾಡಿದ್ದಾರೆ, ಆ ಜಾಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಶಿವಾರ್ಪಣಂ ಉಗ್ರಾಣ ಎಂಬುದಾಗಿ ಇದಕ್ಕೆ ಹೆಸರಿಟ್ಟಿದೆ. ಶಿವಾರ್ಪಣಂ ಉಗ್ರಾಣ. ಹಾಂ ಹಾಂ. ನೋಡಿ, ಶಿವಾರ್ಪಣಂ ಉಗ್ರಾಣಕ್ಕೆ ನಾವು ಹೋಗ್ತಾ ಇದ್ದೇವೆ. ನೋಡಿ, ಹಸಿರುವಾಣಿಯ ಒಂದು ಸಂಗ್ರಹಕ್ಕೆ ಭಾಳ ವಿಶಾಲವಾದ ವ್ಯವಸ್ಥೆ ಇದೆ. ಸೊ ಈಗಾಗಲೇ ಹಸಿರುವಾಣಿ ಉಗ್ರಾಣಕ್ಕೆ ಬಂದಿದೆ ಇಲ್ಲಿ ಅಂತ. ಹೌದು, ಇದು ಹಸಿರುವಾಣಿ ಉಗ್ರಾಣ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸದಾಶಿವ ಬಂಗೇರ್ ಅವರು ತಿಳಿಸ್ತಾರೆ. ಸ್ವಾಮಿ, ಹಸಿರುವಾಣಿ ಉಗ್ರಾಣದ ಒಂದು ವ್ಯವಸ್ಥೆ ಹೇಗೆ, ಏನೆಲ್ಲ ಹೇಳ್ತಾರ? ಓಂ ಶ್ರೀ ಉದಯನೇಶ್ವರಾಯ ನಮಃ. ಶ್ರೀ ಕುಟಿಚಾತು ದಾತಾಯ ನಮಃ. ಪರಿವಾರ ದೇವರ ಪಾದವನೆಗಳಿಗೆ ಸಾಷ್ಟಾಂಗ ಪ್ರಣವದಲ್ಲಿ ಒಂದು ಸಣ್ಣ ವಿವರಣೆಯನ್ನು ಕೊಡಲಿಕ್ಕೆ ನಿಮ್ಮ ಮುಂದೆ ಇರ್ತಾರೆ. ಯಾಕೆಂತೇಳಿದ್ರೆ, ಈ ಕ್ಷೇತ್ರ ಪರಿಸರದಲ್ಲಿ ಹುಟ್ಟಿ ಬೆಳಗಿ ದೊಡ್ಡದಾದವರು ನಾವು. ಸುಮಾರು 62 ವರ್ಷ ಪ್ರಾಯ ಉಂಟು ನನಗೆ. ಈ ವರ್ಷ ನಡೆಯುವ ಬ್ರಹ್ಮಕಲಶದಲ್ಲಿ ಹಸಿರುವಾಣಿ ವ್ಯವಸ್ಥೆಯನ್ನು ನನಗೆ ಮಾಡಿಕೊಟ್ಟಿರ್ತಾರೆ. ನಾನು ತುಂಬ ಹೃದಯದಲ್ಲಿ ಇದನ್ನು ಸ್ವೀಕರಣವೂ ಮಾಡ್ತೀನಿ. ಹೇಗೆಂತೇಳಿದರೆ, ನಾನು ಕೆಲವು ಕ್ಷೇತ್ರಗಳಲ್ಲಿ ಕೆಲವು ಕಾರ್ಯನಿರ್ವಹಣೆಯನ್ನು ಮಾಡಿರ್ತೇನೆ. ಆದರೆ ಇಷ್ಟು ದೊಡ್ಡ ಜವಾಬ್ದಾರಿ ಇದು ಫಸ್ಟಿಗೆ ಮಾಡೋದು. ಯಾಕೆಂತೇಳಿದರೆ, ಕ್ಷೇತ್ರದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಅತ್ಯಂತ ದೊಡ್ಡ ವಿಚಾರವಾಗಿದೆ ಉಗ್ರಾಣ. ಉಗ್ರಾಣ ತುಂಬಿ ತುಳುಕಿ ಅದರಿಂದ ಹೊರಗೆ ಹೋಗುವಂಥ ಅಡುಗೆಯ ಸಾಮಾನುಗಳು ಈ ಕ್ಷೇತ್ರದ ಮೂಲವನ್ನು ಸರಿಯಾಗಿ ಗುರುತಿಸಲ್ಪಡುವ ಒಂದು ವಿಷಯ. ಈಗ 12 ದಿವಸದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಒಂದು ದಿವಸದಲ್ಲಿ 4,000ದಿಂದ ಮೇಲ್ಪಟ್ಟ ಜನರಿಗೆ ಅನ್ನದಾನದ ವ್ಯವಸ್ಥೆಯಲ್ಲಿ ಚಹಾ, ಕಾಫಿ, ಊಟ, ಪಾನೀಯ ಒಂದು ಮಾಡುವಂಥ ವ್ಯವಸ್ಥೆಯನ್ನು ನಾವು ನಿನ್ನೆ ತಾನೇ ಪ್ರಪ್ರಥಮವಾಗಿ ನಮ್ಮ ರತ್ನ ಏಜೆನ್ಸೀಸಿನವರು, ಇಲ್ಲಿ ಅವರು ಮದ್ದೂರು ಮೈಸೂರಿನವರು, ಅವರ ಒಂದು ಸಾಮಾನು ಇಲ್ಲಿ ತಲುಪಿದ ಇದನ್ನು ನಾವು ಗೋಡಾನಿಯಲ್ಲಿ ನಿಮಗೆ ತೋರಿಸ್ತೇನೆ. ಸಾಮಾನ್ಯವಾಗಿ ಎಲ್ಲ ವಸ್ತುಗಳು, ತರಕಾರಿಗಳು ಇದು ನಿನ್ನೆ ಅಷ್ಟೇ ಬಂದದ್ದು. ಉಗ್ರಾಣದ ಕೆಲಸಕ್ಕೆ ಒಳ್ಳೆ ಒಂದು ಶುಭ ಸೂಚನೆ ಬಂದಿದೆ. ಮದ್ದೂರಿನಿಂದ ಮೈಸೂರಿಂದ ಈಗಾಗಲೇ ಬಂತು. ಈಗ ಆಲ್ರೆಡಿ 21 ದೇವಸ್ಥಾನಗಳಿಂದ ಹೊರೆ ಕಾಣಿಕೆಯನ್ನು ನಮಗೆ ಸಮರ್ಪಿಸುವುದು ನಿಶ್ಚಯ ಆಗಿದೆ. ಮತ್ತೆ ಸರ್ವಸಾಮಾನ್ಯವಾಗಿ ಊರಿನವರು, ಈ ಪರಿಸರದ ದಿನಂಪ್ರತಿ ಇವತ್ತು ಈಗ 300 ತೆಂಗಿನಕಾಯಿ ಬಂತು ನೋಡಿ. 100 ತೆಂಗಿನಕಾಯಿ ಬಂತು, ಬಾಳೆಗೊನೆ ಬಂತು. ಅದರಂತೆ ನಮಗೆ ಬೇಕಾದ ದವಸ ಧಾನ್ಯಗಳನ್ನು ಕೇವಲ ಒಂದು ಸಂಸ್ಥೆಯಿಂದ ನಮಗೆ ಬೇಕಾದಷ್ಟು ಇಲ್ಲಿಗೆ ಬೇಕಾಗುವ ದವಸ ಧಾನ್ಯಗಳನ್ನು ಅವರು ಕೊಟ್ಟು ಕಳಿಸಿರ್ತಾರೆ. ಇಂಥದ್ದು ಕರ್ನಾಟಕದ ಒಂದು 10-12 ಸ್ಥಳಗಳಿಂದ ಈಗಾಗಲೇ ವಾಗ್ದಾನ ಬಂದ ದೊಡ್ಡ ವಾಗ್ದಾನ ಅಂತ ಹೇಳಿದರೆ 15 ಕ್ವಿಂಟಲ್ ಸಕ್ಕರೆ 15 ಕ್ವಿಂಟಲ್ ಸಕ್ಕರೆ ಬರಲಿಕ್ಕಿದೆ. 15 ಕ್ವಿಂಟಲ್ ಬೆಲ್ಲ ಬರಲಿಕ್ಕಿದೆ. ಅದು ಒಂದೇ ಸಂಸ್ಥೆಯ ವಾಗ್ದಾನ. ಅದಕ್ಕೆ ಈಗ ಈ ಉಗ್ರಾಣ ನಮ್ಮ ಲೆಕ್ಕ ಪ್ರಕಾರದಲ್ಲಿ ಈ ಉಗ್ರಾಣ ನಮಗೇನು ಸಾಕಾಗಲಿಕ್ಕಿಲ್ಲ. ಅಷ್ಟು ತುಂಬಿ ಕುಳ್ಕೋಷ್ಟು ಸಾಮಾನುಗಳಿಗೆ ನಮಗೆ ಆಲ್ರೆಡಿ ಈಗ ಇದಾಗಿದೆ. ಒಂದು ನಮ್ಮ ಹೊರೆಕಾಣಿಕೆಯಲ್ಲಿ ಒಂದು 4,000 ಜನರನ್ನು ನಾವು ಸೇರಿಸಿ ಸುಮಾರು ಒಂದು 50 ವಾಹನದಷ್ಟು ಸಾಮಗ್ರಿಗಳು ಈಗಾಗಲೇ ಬುಕ್ ಆಗಿದೆ. ಯಾವುದಂತ ಹೇಳಿದ್ರೆ, ನಮ್ಮ ಕ್ಲಬ್ಬಿನವರು, ಸಂಘ ಸಂಸ್ಥೆಯವರು, ಬೇರೆ ಬೇರೆಯವರು ನಮಗೆ ಒಂದು 50 ವಾಹನದಷ್ಟು ವ್ಯವಸ್ಥೆವಾಗಿ 4,000 ಜನ ಪೆರಡಾಲ 7 ಗಂಟೆಗೆ 17ನೇ ತಾರೀಕಿನಿಂದ ಪೆರಡಾಲ ಕ್ಷೇತ್ರದಿಂದ ನಾವು ಎಲ್ಲರೂ ಕೆಡಿಂಗಿ ಕ್ಷೇತ್ರಕ್ಕೆ ಹೋಗುವುದು. ಅಲ್ಲಿ ಉಪಹಾರ ಮಾಡಿ ಅಲ್ಲಿಂದ ಸಾಧಾರಣ ನಮ್ಮ ಎಲ್ಲ ಮಹಿಳೆಯರನ್ನು ಕೊಡೆ ಸಮೇತವಾಗಿ ತಾಂಬೂಲ, ವಿಶೇಷವಾದ ಕೆಲವು ಚೆಂಡೆ ಮೇಳಗಳು, ಸಿಂಗಾರಿ ಮೇಳಗಳು, ವಾದ್ಯ ಮೇಳಗಳು, ಬೇರೆ ಬೇರೆ ಮೇಳಗಳನ್ನು ಅನ್ವಯಿಸಿಕೊಂಡು ಕೆಡಿಂಗಿಯಿಂದ ನಮ್ಮ ರಾಜಮಾರ್ಗವಾಗಿ
ರಥ ಬೀದಿ ಸರ್ಕಲ್ಗೆ ಬಂದು ಅಲ್ಲಿಂದ ಕಿಣಿಮಾಣಿ ಪೂಮಾಣಿ ಕ್ಷೇತ್ರಕ್ಕೆ ಹೋಗಿ ಅದೇ ದಾರಿಯಾಗಿ ಪುನಃ ನಮ್ಮ ಮಕ್ಕಳ ವೈವಿಧ್ಯವಾದಂಥ ಇದು ಕುಣಿತ ಭಜನೆ ಮತ್ತು ಎರಡನೇದಾಗಿ ಬೇರೆ 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 ಕಾರ್ಯಕ್ರಮದ ಕೋಲಾಟ ಮತ್ತು ಬೇರೆ ಬೇರೆ ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ನಾವು ಇಲ್ಲಿಗೆ 12 ಗಂಟೆಯ ಮೊದಲು ತಲುಪಿ ಈ ಉಗ್ರಾಣದಲ್ಲಿ ದೀಪ ಬೆಳಗಿಸುವ ವ್ಯವಸ್ಥೆ ಮಾಡಿದ್ದೇವೆ. ಈಗಾಗಲೇ ಒಂದು ಸಂಘ ಇವರು ನಮ್ಮ ಜಗನ್ನಾಥ ಕೆರಡಾಲ ಮತ್ತು ಅವರ ಫ್ಯಾಮಿಲಿದು 380 ತೆಂಗಿನಕಾಯಿಗಳನ್ನು ಈಗ ಬಂದಿದೆ. ಇವತ್ತಿನಿಂದ ಈ ಸಂಘ ಸಂಸ್ಥೆಯಲ್ಲಿ ಜನಗಳು ಬರ್ತಾ ಇರ್ತಾರೆ. ನಾವು ಅದಕ್ಕೆ ಬೇಕಾದ ವ್ಯವಸ್ಥಿತ ಲೆಕ್ಕಪತ್ರವನ್ನು ಮಾಡುವ ವ್ಯವಸ್ಥೆಯನ್ನು ಸುಮಾರು ಅಧ್ಯಾಪಕರೊಂದಿಗೆ ಸೇರಿಕೊಂಡು ಮಾಡಿದ್ದೇವೆ. ಯಾಕೆಂದರೆ ತರಕಾರಿಗೆ ಒಂದು ವ್ಯವಸ್ಥೆ, ಮತ್ತು ಗೆಣಸು ವಿಭಾಗಗಳಿಗೆ ಒಂದು ವ್ಯವಸ್ಥೆ, ಮತ್ತು ನಮ್ಮ ಬೇರೆ ಬೇರೆ ಇದಕ್ಕೆ ಸರಿಯಾದ ಕ್ಲುಪ್ತ ಲೆಕ್ಕಪತ್ರವನ್ನು ಇಟ್ಟು ಹೊರಗಡೆ ಹೋಗುವುದೊಂದು ಲೆಕ್ಕಪತ್ರ ಬೇರೆ, ಒಳಗಡೆ ಬರುವೊಂದು ಲೆಕ್ಕಪತ್ರ ಬೇರೆ ಮಾಡಿಕೊಂಡು ನಾವು ವ್ಯವಸ್ಥಿತ ಕ್ರಮದಲ್ಲಿ ಇದನ್ನು ಸಾಗಿಸಿಕೊಂಡು ಬರುವಂತಹ ಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಎಷ್ಟು ಜನರ ತಂಡ ಇದೆ ನಿಮ್ಮದು? ನಮ್ಮದು ಇದರಲ್ಲಿ ಸಾಧಾರಣ ಒಂದು 50 ಜನರ ತಂಡ. 50 ಜನ ಎಂದರೆ 25 ಜನ ಹೊರಗಡೆ ಹೋಗಿ ಕೊಡುವವರು, 25 ಜನ ಒಳಗಡೆ ಸೇರಿಸುವವರು ಬೇರೆ ಬೇರೆ ಒಂದಾಗಿ. ಎರಡನೇದಾಗಿ ಈ ನಾವು ಹುಟ್ಟಿ ಬೆಳೆದ ಈ ಊರಿನಲ್ಲಿ ಅತ್ಯಂತ ಸಣ್ಣ ಒಂದು ಕ್ಷೇತ್ರ ಆಗಿದೆ. ಅದರ ಸುರಸುಂದರವನ್ನು ನೋಡುವುದಕ್ಕೆ ನಮ್ಮ ಈ ಕಣ್ಣು ಸಾಲದು, ನಮ್ಮ ಈ ಜನ್ಮವೂ ಸಾಲದು. ಸೊ ಹಸಿರುವಾಣಿ ಕೊಡುವವರಿದ್ದರೆ ಇಲ್ಲಿ ನಿಮ್ಮನ್ನು ಭೇಟಿಯಾಗಬೇಕು. ನಿಮ್ಮ ನಂಬರ್ ಎಷ್ಟು? ಮೊಬೈಲ್ ನಂಬರ್ 9446985968. ಸೊ ಏನಾದರೂ ವಿಷಯಗಳು ಬೇಕಿದ್ರೆ ನಿಮಗೆ ಕಾಲ್ ಮಾಡಿ. ಇನ್ನೊಂದು 628 22 66 33 4 ಈ ಸಂಖ್ಯೆಗೆ ನಮ್ಮನ್ನು ಭೇಟಿ ಮಾಡಿ. ಹಾಗಾದರೆ ನಾವು ಯಾವ ಸಮಯದಲ್ಲೂ 24 ಗಂಟೆಯೂ ಇಲ್ಲಿ ಕಾರ್ಯಪ್ರವೃತ್ತರಾಗಿರ್ತೇವೆ. ನಿಮ್ಮ ತಂಡದವರು ಯಾರು ಇದ್ದಾರೆ? ತಂಡದವರಿದ್ದಾರೆ. ರಾಜಾರಾಮ್ ಪ್ರಸಾದ್ ಅಂತ ಈ ಊರಿನವರಿದ್ದಾರೆ. ಮತ್ತೊಂದರ ಅಧ್ಯಾಪಕರಿದ್ದಾರೆ. ಏನು ನಿಮ್ಮ ಹೆಸರೇನು? ಶ್ರೀಧರೇಶ್ವರ ನಾನು ನಾರಾಯಣ ಭಟ್ ಅಂತ ಹೇಳಿ. ನಾರಾಯಣ ಭಟ್. ನೀವು ಸಮಿತಿಗೆ ಸಂಬಂಧಪಟ್ಟವರ? ಸಂಬಂಧ ರವಿಶಂಕರ ಕೋಡಿಕಾರ.